ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಫಸ್ಟ್ PUC ಕನ್ನಡ ಆ್ಯನ್ಯುವಲ್ ಎಕ್ಸಾಮ್. ಸೊ ಅದಕ್ಕಾಗಿ ಕನ್ನಡದಲ್ಲಿ ಒಂದು ಸೆಕೆಂಡ್ ಸೆಟ್ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸು ಮತ್ತು ಫಸ್ಟ್ PUCಗೆ ಸಂಬಂಧಪಟ್ಟಂತೆ ಸೆಟ್ 1ರ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ ಹಾಕಿದ್ದೆ. ಇದು ಸೆಟ್ 2 ಇದೆ. ನೀವು ಇನ್ನೂ ಯೂಸ್ ಮಾಡಿದರೆ ಇನ್ನಷ್ಟು ವಿಡಿಯೋ ಪ್ರಶ್ನೆ ಪತ್ರಿಕೆಗಳನ್ನು ಕೀ ಉತ್ತರದೊಂದಿಗೆ ಹಾಕ್ತೀವಿ. ಎಲ್ಲ ವಿಷಯಗಳೆಲ್ಲ ಬರ್ತವೆ. ಸೊ ದಯಮಾಡಿ ಆ ಒಂದು ವಿಡಿಯೋಗಳನ್ನು ನೋಡಬೇಕಾದ್ರೆ PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಆಲ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕಲ್ಲಿ ಸೊ ಎಲ್ಲ PUCಗೆ ಸಂಬಂಧಪಟ್ಟಂತೆ ವಿಡಿಯೋಗಳಿದ್ದಾವೆ. ಸೊ ದಯಮಾಡಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕಮೆಂಟ್ ಪಕ್ಕ ಹೈಪ್ ಇದೆ, ಸೊ ಹೈಪನ್ನು ಸಹಿತ ಮಾಡಿ. ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಫಸ್ಟ್ ಕೇಳಿದರು, ಅನರೆವೆಂ ಪೃಥೆಯರಿವಳ್ ದಾನವರಿಪುರಿ ವರ್ಣಕರಿನರಿವಂ ದಿವ್ಯಜ್ಞಾನಿ ಸಹದೇವನರಿವಂ ನೀನಾರ್ಗೆಂದಾರು ಮರಿಯಂಗಾಧಿಪತಿ ಅಂತ ಇದೆ. ಇಲ್ಲಿ ದಿವ್ಯಜ್ಞಾನಿ ಅಂತ ಯಾರನ್ನು ಕರೆಯಲಾಗಿದೆ ಅಂತ ಕೇಳಿದರು, ಸಹದೇವ ಈಸ್ ದ ರೈಟ್ ಆನ್ಸರ್. ಓಕೆ, ಇಲ್ಲೇ ಇದೆ ದಿವ್ಯಜ್ಞಾನಿ ಸಹದೇವನರಿವಂ ಅಂತ ಇದೆ. ಸೊ ಆರಾಮಾಗಿ ನೀವು ಗುರುತಿಸಿಡಿ ಬರೆದಿಬೋದು. 2, ಅಲ್ಲಮಪ್ರಭುವಿನ ಅಂಕಿತ ಯಾವುದು ಅಂತ ಕೇಳಿದರು. ಸೊ ಅಲ್ಲಮಪ್ರಭುವಿನ ಅಂಕಿತ ಗುಹೇಶ್ವರ. ಚೋಳ ದೇಶ ಯಾರಿಗೆ ನೆಲೆಯಾಗಿತ್ತು ಅಂತ ಕೇಳಿದ್ದಾರೆ. ಆಪ್ಷನ್ ಇ ಶಿವನಿಗೆ. ಕಪ್ಪೆಗಳು ಎಲ್ಲಿ ಹುಟ್ಟಿ ಕೂಗುತ್ತವೆ ಅಂತ ಕೇಳಿದರು. ಆಪ್ಷನ್ ಅ ಕಲ್ಲಿನಲ್ಲಿ. ಮಾದೇವ ಎಲ್ಲಿವರೆಗಿದ್ದಾನೆ ಅಂತ ಕೇಳಿದ್ದಾರೆ. ಪೂರ್ವ ದಿಕ್ಕು. ಕುಟುಂಬ ಯೋಜನೆಯ ವಿಸ್ತೀರ್ಣಾಧಿಕಾರಿಯ ಹೆಸರೇನು ಅಂತ ಕೇಳಿದರು. ನರಸಿಂಹಮೂರ್ತಿ. ಬುದ್ಧ ವಿನಯ ಪೀಠಿಕಾ ಗ್ರಂಥದಲ್ಲಿ ಯಾರಿಂದ ದೂರವಿರಬೇಕೆಂದು ಎಚ್ಚರಿಸಿದ್ದಾನೆ ಅಂತ ಕೇಳಿದ್ದಾರೆ. ನಕ್ಷತ್ರ ಲೆಕ್ಕಾಚಾರದಂಥ ತಂತ್ರಗಳಿಂದ ಜೀವನ ನಡೆಸುತ್ತಾರೋ ಅವರಿಂದ ದೂರವಿರಬೇಕು ಅಂತ ಈ ಬುದ್ಧ ವಿನಯ ಪೀಠಿಕಾ ಗ್ರಂಥದಲ್ಲಿ ಹೇಳಿದ್ದಾನೆ. ನೆಕ್ಸ್ಟ್ ಒನ್, ಪಿಶಾಚಿಗಳು ಮನುಷ್ಯರನ್ನು ಯಾವುದರ ಮೂಲಕ ಪ್ರವೇಶಿಸ್ತವೆ ಅಂತ ಕೇಳಿದರು. ಆಪ್ಷನ್ ಇ ದೌರ್ಬಲ್ಯದ ಮೂಲಕ. ರಾಜಕುಮಾರಿಗೆ ಬಂದ ರೋಗ ಯಾವುದು. ಆಪ್ಷನ್ ಆ ಹೊಟ್ಟೆ ನೋವು. ಪ್ರಶ್ನೆ 10, ನಾನು ರಾಜನಾದರೆ ರಾಜ್ಯದಲ್ಲಿ ಸೈನ್ಯ ಇರೋದಿಲ್ಲ, ತೆರಿಗೆಗಳು ಇರೋದಿಲ್ಲ, ನಾಣ್ಯಗಳು ಇರೋದಿಲ್ಲ. ರಾಜರಾಣಿಯರಿಂದ ಹಿಡಿದು ಸೈನಿಕರು ಎಲ್ಲರೂ ದುಡಿತಾರೆ, ಎಲ್ಲರೂ ಉಣ್ಣುತ್ತಾರೆ. ದುಡಿಯದ ಕೈಗಳಿಗೆ, ಸೋಂಬೇರಿಗಳಿಗೆ ಖಂಡಿತ ಅವಕಾಶವಿರುವುದಿಲ್ಲ ಎಂಬ ಮಾತಿನ ಅರ್ಥ ಕೇಳಿದರು. ಸೊ ಇದು ರಾಜನಾದರೆ ರಾಣಿಯರಿಂದ ಹಿಡಿದು ಸೇವಕರು, ಸೈನಿಕರು ಅರ್ಹತಾ ಮನೋಭಾವನೆಯನ್ನು ಹೊಂದಿರಬೇಕು ಅನ್ನೋದು ರೈಟ್ ಆನ್ಸರ್ ಬರ್ತದೆ. ಇನ್ನು ಬಿಟ್ಟ ಸ್ಥಳಗಳಿದ್ದಾವೆ. ರಾಗಿಯಲ್ಲಿನ ಸ್ವಲ್ಪವೇ ಬಿಡುಗಡೆಯಾಗುವ ಅಂಶ ಕಾರ್ಬೋಹೈಡ್ರೇಟ್. ಕಪಿಲ ವಸ್ತುವಿನ ಇಂಧನ ಹೆಸರು ಲಾರ್ಕೋಟಾ. ಕುದ್ಮಲ್ ರಂಗರಾವ್ ಅವರು ಡ್ಯಾಶ್ ವಕೀಲರೆಂದೇ ಪ್ರಸಿದ್ಧರಾಗಿದ್ದರು, ಬಡವರ. ಶಕುಂತಲೆಯ ತಾಯಿಯ ಹೆಸರು ಮೇನಕೆ. ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕಟ್ಟಬಾರದೆಂದು ಹೇಳಿದವರು ಯಾರು. ಗಾಂಧೀಜಿ ಇಸ್ ದ ರೈಟ್ ಆನ್ಸರ್. ಹೊಂದಿಸಿ ಬರಿಬೇಕಾಗಿತ್ತು. ಪ್ರಶ್ನೆ 16 ಇದೆ. BC ರಾಮಚಂದ್ರ ಶರ್ಮಾ ಅಂತ ಕೇಳಿದ್ದಾರೆ, ಅದು ಎಂದಿಗೆ ಅಂತ ಆಗಬೇಕು. ಇನ್ನು 17ರಲ್ಲಿ ಲೋಕೇಶ್ ಅಗಸನಕಟ್ಟೆ ಅಂತ ಇದೆ. ಸೊ ಮತ್ತೆ ಸೂರ್ಯ ಬರುತ್ತಾನೆ ಇಸ್ ದ ರೈಟ್ ಆನ್ಸರ್. HS ಪುಷ್ಪ ಅಂತ ಇದೆ. ಆಪ್ಷನ್ ಆ ದೇವರಿಗೊಂದು ಅರ್ಜಿ ಇಸ್ ದ ರೈಟ್ ಆನ್ಸರ್. ಲಕ್ಕೂರು ಆನಂದ ಅಂತ ಇದೆ. ಸೊ ಇದು HS ಪುಷ್ಪ ಅವ್ರದ್ದು ಸುನಾಮಿ ಹಾಡು, ಲಕ್ಕೂರು ಆನಂದ ಅವ್ರದ್ದು ದೇವರಿಗೊಂದು ಅರ್ಜಿ. ಇನ್ನು 20 ಇದೆ. ಸೊ ಬಸವರಾಜ ಒಕ್ಕುಂದ ಅವರದ್ದು ಜೀವಕ್ಕೆ ಇಂಧನ ಇಸ್ ದ ರೈಟ್ ಆನ್ಸರ್. ಆಲ್ರೆಡಿ ಎಲ್ಲ ಕೊಟ್ಟಿದ್ದೀವಿ, ಅದನ್ನು ಕೂಡ ತಾವು ನೋಡ್ಬೋದು. 2 ಮಾರ್ಕರ್ ಕ್ವಶನ್ಸ್ಗೆ ಬರ್ತೀನಿ. ಕಾವೇರಿ ನದಿಯ ಮಹಿಮೆ ಎಂತಹುದು. ಎಸ್, ಕಾವೇರಿಯ ಸ್ಪರ್ಶದಿಂದ ಪಾಪಗಳು ನಿವಾರಣೆಯಾಗುತ್ತವೆ. ಸಕಲ ಜೀವರಾಶಿಯ ರಕ್ಷಕಳು ಆಗಿ ಧರಣಿಗೆ ಅಮೃತವನ್ನು ಉಣಿಸುತ್ತಾ ಹರಭಕ್ತಿ ರಸದಂತೆ ಹರಿಯುತ್ತಾ ಮಹಾಮಹಿಮೆಯಾಗಿದ್ದಾಳೆ ಅಂತ ಬರೆದ್ರೆ ಸಾಕು. ಇನ್ನು ವೃಕ್ಷವನ್ನು ಆದಿಕೇಶವ ಹೇಗೆ ಸಲಹುತ್ತಾನೆ ಅಂತ ಕೇಳಿದ್ರು. ಬೆಟ್ಟದ ತುದಿಯಲ್ಲಿ ಹುಟ್ಟಿದರೂ ವೃಕ್ಷವಾಗಲು ಅಗತ್ಯವಾದ ನೀರನ್ನು ಉಣಿಸಿ ಬೆಳೆಸಿರುತ್ತಾನೆ ಆದಿಕೇಶವ. ಹುಟ್ಟಿಸಿದ ಸ್ವಾಮಿ ಹೊನೆಯರಿತು ಗಟ್ಟಿಯಾಗಿ ನಿಂತು ಸಲಹುತ್ತಾನೆ. ಇನ್ನು ಭ್ರೂಣಾವಸ್ಥೆ ಮಗು ಏಕೆ ಗಾಬರಿಗೊಂಡಿದೆ. ತಾಯಿಯು ಯಾರದೋ ಒತ್ತಾಸೆಗಳಿಗೆ ಸಿಕ್ಕಿಬಿದ್ದು ಹಾಗೂ ತಾನೊಬ್ಬ ಹೆಣ್ಣಾಗಿ ತನ್ನ ಒಡಲೊಳಗೆ ಬೆಳೆಯುತ್ತಿರುವ ಹೆಣ್ಣು ಮಗುವನ್ನು ನಿರಾಸೆ ನಿರ್ಲಕ್ಷ್ಯಗಳಿಂದ ಕಾಣುತ್ತಿರುವ ತಾಯಿಯ ವರ್ತನೆಯಿಂದ ಮಗು ಗಾಬರಿಗೊಂಡಿದೆ. ಇನ್ನು ಕತ್ತರಿ ಮತ್ತು ಸೂಜಿಗಳ ಕೆಲಸ ಯಾವುದು. ಕತ್ತರಿ ಬಟ್ಟೆಯನ್ನು ತುಂಡರಿಸುವ ಕೆಲಸ ಮಾಡ್ತದೆ, ತುಂಡುಗಳನ್ನು ಸೇರಿಸಿ ಹೊಲೆಯುವ ಕೆಲಸ ಸೂಜಿ ಮಾಡ್ತದೆ. ಇನ್ನು ಗದ್ಯ ಭಾಗ ಇತ್ತು. ನಮ್ಮ ಯಾವ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ. ಮಂಡ್ಯ, ಮೈಸೂರು, ತುಮಕೂರು, ಕೋಲಾರ ಜಿಲ್ಲೆಗಳು. ಇನ್ನು ಗೌತಮನ ಮನೋಲೋಕವನ್ನು ನಿರಂತರವಾಗಿ ದಹಿಸಿದ ಪ್ರಶ್ನೆಗಳು ಯಾವುವು ಅಂತ ಕೇಳಿದರು. ಬದುಕು ಎಂದರೇನು, ಅದರ ಉದ್ದೇಶವೇನು, ರೋಗ ಮುಪ್ಪು ಮರಣಗಳನ್ನು ಗೆಲ್ಲೋದು ಸಾಧ್ಯವೇ, ಮನುಷ್ಯನ ಸಂಕಟಗಳ ಮೂಲ ಯಾವುದು. ಇವೇ ಮುಂತಾದ ಪ್ರಶ್ನೆಗಳು ಗೌತಮನ ಮನೋಲೋಕವನ್ನು ನಿರಂತರವಾಗಿ ದಹಿಸಿದವು. ರಂಗರಾವ್ ಸಮಾಧಿಯ ಮೇಲೆ ಬರೆದ ಹೇಳಿಕೆ ಯಾವುದು. ರಂಗರಾವ್ ಸಮಾಧಿಯ ಮೇಲೆ ಬರೆದ ಹೇಳಿಕೆ ಯಾವುದೆಂದರೆ, ನನ್ನ ಶಾಲೆಯಲ್ಲಿ ಕಲಿತ ದಲಿತ ಜನಾಂಗದ ಮಕ್ಕಳು ವಿದ್ಯಾವಂತರಾಗಿ ದೊಡ್ಡವರಾಗಿ ಸರ್ಕಾರಿ ನೌಕರಿಗೆ ಸೇರಿ ನಮ್ಮೂರ ರಸ್ತೆಗಳಲ್ಲಿ ಕಾರಿನಲ್ಲಿ ಓಡಾಡಬೇಕು.
ಆಗ ರಸ್ತೆಯಲ್ಲಿ ಏಳುವ ಧೂಳು ನನ್ನ ತಲೆಗೆ ತಾಗಬೇಕು, ಆಗ ನನ್ನ ಜನ್ಮ ಸಾರ್ಥಕವಾಗ್ತದೆ ಅನ್ನೋದನ್ನು ಸೊರಂಗರಾವ್ ಅವರು ಬರೆದಿತ್ತು. ಲೇಖಕರು ಸಿಪಾಯಿ ದಂಗೆಯನ್ನು ಏನೆಂದು ಕರೆದಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಲೇಖಕರು ಸಿಪಾಯಿ ದಂಗೆಯನ್ನು ರೈತ ದಂಗೆ ಅಂತಲೇ ಕರೆದಿದ್ದಾರೆ, ಏಕೆಂದರೆ ಆ ದಂಗೆ ಸ್ಫೋಟಗೊಳ್ಳುವುದಕ್ಕೆ ಕ್ರಾಂತಿಕಾರಕ ವಾತಾವರಣವನ್ನು ರೈತರು ತಮ್ಮ ಚಳವಳಿಗಳ ಮೂಲಕ ಸೃಷ್ಟಿಯನ್ನು ಮಾಡಿದರು. ನೆಕ್ಸ್ಟ್ ನೋಡೋಣ. ಎಸ್, ನಾಟಕ ಅಥವಾ ದೀರ್ಘಗದ್ದೆ ಇದೆಯಲ್ಲ ಅಲ್ಲಿಂದ ಇದೆ. ಸಾವುಕಾರನನ್ನು ತನ್ನ ಸಹೋದರರಿಗೆ ಆಸ್ತಿಯನ್ನು ಹೇಗೆ ಹಂಚಿದ? ಸಾವುಕಾರನನ್ನು ದುಡ್ಡಿರೋ ಪೆಟ್ಟಿಗೆ ಆಭರಣಗಳನ್ನು ತನ್ನ ಬಳಿ ಇಟ್ಟುಕೊಂಡು ಒಳ್ಳೆ ಗದ್ದೆ ಹೊಲವನ್ನೆಲ್ಲ ಸರದಾರನಿಗೆ ಕೊಟ್ಟು ನದಿ ಹತ್ತಿರದ ಕಲ್ಲುಗುಡ್ಡವನ್ನು ಬೆಪ್ತಕ್ಕಡಿ ಬೋಳೆಶಂಕರನಿಗೆ ಹಂಚಿದ. ಇನ್ನು ರಾಜಕುಮಾರಿ ಹೊಟ್ಟೆ ನೋವು ವಾಸಿ ಮಾಡಿದವರಿಗೆ ಏನೇನು ಬಹುಮಾನ ಕೊಡುವುದಾಗಿ ಡಂಗುರ ಸಾರಿಸ್ತಾರೆ. ರಾಜಕುಮಾರಿಯ ಹೊಟ್ಟೆ ನೋವು ವಾಸಿ ಮಾಡಿದವರಿಗೆ ಇಡೀ ರಾಜ್ಯವನ್ನು ಕೊಟ್ಟು ರಾಜಕುಮಾರಿಯನ್ನು ಕೊಟ್ಟು ಮದುವೆ ಮಾಡೋದಾಗಿ ರಾಜ ಡಂಗುರ ಸಾರ್ತಾನೆ. ಸೈತಾನನ ಆಗಮನವನ್ನು ಭಾಗವತ ಹೇಗೆ ತಿಳಿಸಿದ್ದಾನೆ? ಲೋಕ ಕುಟ್ಟಿ ಕೆಡುವ ಹಾಗೆ ಹೆಜ್ಜೆ ಇಡುತ್ತಾ ಬಂದನು ಸೈತಾನ ಬಂದನು, ಸರ್ವ ಕೆಡುಕಿನ ಒಡೆಯ ಚಂದನು. ತನ್ನ ಚಿನ್ನದ ಹಲ್ಲು ಸಿಡಿವಂತ ಗಬಡಿಸಿ ನಗುತ್ತ ಚಿತ್ತದಲ್ಲಿ ನರಕಗಳ ಸೃಷ್ಟಿಸಿ ಬತ್ತಿಸುತ್ತಲಿ ಜೀವರಸಗಳ ಕತ್ತಲೆಯ ನಿಜ ಜನಕ ಬಂದನು ಬೆಳಕ ನೋಡಿಸುತ್ತ ಎಂದು ಭಾಗವತ ಸೈತಾನನ ಆಗಮನವನ್ನು ಕೋಡಂಗಗೆ ತಿಳಿಸಿದ. ಇನ್ನು ಬೋಳೆಶಂಕರ್ ಏನೆಂದು ಸಡಗರವನ್ನು ಡಂಗುರವನ್ನು ಸಾರಿಸ್ತಾನೆ ಅಂತ ಕೇಳಿದರು. ಸೊ ಬೋಳೆಶಂಕರ್ ಕೋಡಂಗಿಗೆ ತಮ್ಮ ರಾಜ್ಯಕ್ಕೊಬ್ಬ ದೊಡ್ಡ ಮನುಷ್ಯ ಬಂದಿದ್ದಾನೆ, ತಲೆಯಿಂದ ಕೆಲಸ ಮಾಡೋದನ್ನು ಕಲಿಸಿಕೊಡ್ತಾನೆ, ಎಲ್ಲ ಜನರು ಊರಾಚೆ ಎತ್ತರವಾದ ಗೋಪುರ ಇದೆಯಲ್ಲ ಅಲ್ಲಿ ಒಟ್ಟಾಗಿ ಸೇರಬೇಕೆಂದು ಡಂಗುರವನ್ನು ಸಾರಿಸ್ತಾರೆ. ಇನ್ನು ಪದ್ಯ ಭಾಗದ ಸಂದರ್ಭದ ಪ್ರಶ್ನೆಗಳಿತ್ತು. ಫಸ್ಟ್ ಇತ್ತು, ನಿನ್ನೊರೆಗೆ ದೊರೆಗೆ ಗಂಡರು ಒಳರೆ ಅಂತ ಇದೆ. ಸೊ ಇದು ರನ್ನ ಬರೆದಿರುವ ದುರ್ಯೋಧನ ವಿಲಾಪ ಅಂತಕ್ಕಂಥ ಪದ್ಯಪಾಠದ ವಾಕ್ಯ. ಸೊ ಅಭಿಮನ್ಯುವಿನ ಕಳೇಬರದ ಎದುರು ನಿಂತು ದುರ್ಯೋಧನ ಈ ಮಾತನ್ನೇ ಹೇಳ್ತಾನೆ. ಸೊ ಇಲ್ಲಿ ಬರೆಯುವಾಗ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ ಬರೀಬೇಕು. ಆವಾಗ ನಿಮಗೆ ಏನು ಮಾಡ್ತಾರಪ್ಪ ಅಂದರೆ 3 ಅಂಕಗಳನ್ನು ಕೊಡ್ತಾರೆ. ಇದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಸೊ ಸ್ವಾರಸ್ಯ ಏನಿದೆ ಅಂದರೆ, ಗುರು ದ್ರೋಣರಿಂದ ರಚಿತವಾದ ಚಕ್ರವ್ಯೂಹವನ್ನು ಭೇದಿಸಲು ಬೇರಾರಿಂದಲೂ ಸಾಧ್ಯವಿರಲಿಲ್ಲ. ಅಂಥವುದನ್ನು ಭೇದಿಸಿ ಶತ್ರುಗಳನ್ನು ಕೊಂದ ಅಭಿಮನ್ಯುವು ದುರ್ಯೋಧನನ ಪ್ರಶಂಸೆಗೆ ಪಾತ್ರನಾಗ್ತಾನೆ. ಅಭಿಮನ್ಯುವಿನ ಪೌರುಷಕ್ಕೆ ಸರಿಸಾಟಿಯಾದ ವೀರರು ಯಾರಿದ್ದಾರೆ ಎಂದು ದುರ್ಯೋಧನ ಮುಕ್ತ ಮನಸ್ಸಿನಿಂದ ಹೊಗಳೋ ಸಂದರ್ಭವಾಗಿದೆ. ಸೊ ಗುಣಕ್ಕೆ ಮತ್ಸರ ಪಡೆದ ದುರ್ಯೋಧನನ ಉದಾತ್ತ ವ್ಯಕ್ತಿತ್ವ ಸೆಳೆಯುತ್ತದೆ. ನೆಕ್ಸ್ಟ್ ಕೇಳಿದ್ರು, ಕಾವೇರಿ ಸೋಂಕಿದವರ ಪಾಪಮಂ ಸೋಮೇರಿ ಅಂತ ಇದೆ. ಸೊ ಇದು ಎಸ್ ಹರಿಹರ ಬರೆದಿರುವ ದೇವನೊಲಿದವನ ಕುಲವೇ ಸತ್ಕುಲಂ ಅಂತಕ್ಕಂಥ ಪದ್ಯಪಾಠದ ವಾಕ್ಯ. ಸೊ ಸಂದರ್ಭ, ಈ ಕವಿ ಚೋಳ ರಾಜ್ಯದಲ್ಲಿ ಹರಿಯುವ ಕಾವೇರಿ ನದಿಯ ಬಗ್ಗೆ ವರ್ಣಿಸುವಾಗ ಹೇಳಿದ್ದಾನೆ. ಸ್ವಾರಸ್ಯ, ಚೋಳ ದೇಶ ಕಾವೇರಿಯ ಸ್ಪರ್ಶದಿಂದ ಪಾಪಮುಕ್ತವಾಗ್ತದೆ. ಸಕಲ ಸಸ್ಯರಾಶಿಯನ್ನು ಕಾಪಾಡುತ್ತಾ ನಾಡಿಗೆ ಭಕ್ತಿರಸವನ್ನು ಕಾವೇರಿ ಹರಿಸುತ್ತಿದ್ದಾಳೆ. ಅಮೃತಮಯವಾದ ನೀರಿನಿಂದ ಭೂತಳ ಪುಣ್ಯಭೂಮಿಯಂತೆ ಕಂಗೊಳಿಸುತ್ತದೆ ಎಂದು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ದಕ್ಷಿಣ ಗಂಗೆ ಎನಿಸಿರುವ ಕಾವೇರಿ ನದಿಯು ಪಾಪಗಳನ್ನು ತೊಳೆಯುವ ಪಾವನೆಯಾಗಿದ್ದಾಳೆ ಎಂಬುದು ಹರಿಹರನ ವರ್ಣನೆಯಲ್ಲಿ ವ್ಯಕ್ತವಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಕಾಯಿಯಲ್ಲೇ ನಿನ್ನ ಕೆಡವದಿರಲಿ ಅಂತ ಇತ್ತು. ಸೊ ಇದು ಎಚ್.ಎಸ್. ಶಿವಪ್ರಕಾಶ್ ಅವರು ಬರೆದಿರುವ ಮಗು ಮತ್ತು ಹಣ್ಣುಗಳು ಅಂತಕ್ಕಂಥ ಒಂದು ಪದ್ಯಪಾಠದ ವಾಕ್ಯ. ಮಗುವಿಗೆ ಕವಿಯು ಹೇಳುವ ಎಚ್ಚರಿಕೆ ಮಾತಿದು ಅಂತ ಇದೆ. ಸೊ ಇದನ್ನು ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ. ಇನ್ನು ಗದ್ಯಪಾಠಕ್ಕೆ ಬರೋಣ. ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಇದೆ. ಇದು ಡಾಕ್ಟರ್ ಎಚ್. ನರಸಿಂಹ ಅವರು ಬರೆದಿರುವ ಜ್ಯೋತಿಷ್ಯ ಅರ್ಥಹೀನವು ಅರ್ಥರಹಿತು ಅಂತಕ್ಕಂಥ ಗದ್ಯಪಾಠದ ವಾಕ್ಯ. ಸೊ ಲೇಖಕರು ಜ್ಯೋತಿಷ್ಯಗಳ ಭವಿಷ್ಯವಾಣಿಗಳನ್ನು ಲೇವಡಿ ಮಾಡುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ, ಅದು ಕೂಡ ನೋಡ್ಕೊಡ್ರಿ. ಇನ್ನು ನಾನು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದಿರುವೆ ಅಂತ ಇದೆ. ಇದು ವೀಣಾ ಶಾಂತೇಶ್ವರ ಅವರು ಬರೆದಿರುವ ನಿರಾಕರಣೆ ಅಂತಕ್ಕಂಥ ಗದ್ಯಪಾಠದ ವಾಕ್ಯ. ಸೊ ಈ ಮಾತು ದುಷ್ಯಂತನ ಶಕುಂತಲೆಗೆ ಹೇಳ್ತಾನೆ ಅಂತಕ್ಕಂಥದ್ದಿದೆ, ಅದು ಕೂಡ ಸ್ವಲ್ಪ ಸ್ವಾರಸ್ಯ ನೋಡಿ. ಇನ್ನು ಲಾಸ್ಟ್ ದೀರ್ಘಗದ್ಯದಲ್ಲಿ ನೋಡೋದಾದರೆ ನಾಟಕ ಬೋಳೆಶಂಕರ. ಕೊಳೆತ ಬಲೆ ಹಾಕಿ ಎಳೆದರೋ ಬರುವಂಥವ್ರು ಅಂತ ಇದೆ. ಇದು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಬರೆದಿರುವ ಬೋಳೆಶಂಕರ ನಾಟಕದ ವಾಕ್ಯ. ಸೊ ಈ ಮಾತನ್ನು ಮೊದಲ ಪಿಶಾಚಿ ಭಾಗವತರಿಗೆ ಹೇಳ್ತಾನೆ ಅಂತ ಇದೆ. ಸೊ ಅದರದ್ದು ಕೂಡ ಸ್ವಾರಸ್ಯ ಸ್ವಲ್ಪ ನೋಡ್ಕೊಡ್ರಿ. ಇನ್ನು ನಾವು ಜಗಳದ ಭಾಷೆ ಆಡಿದರೆ ಅವರು ಸ್ನೇಹದ ಭಾಷೆ ಆಡ್ತಾರೆ. ಸೊ ಈ ಮಾತು ಸೈನಿಕರು ಸೈತಾನನಿಗೆ ಹೇಳ್ತಾರೆ ಅಂತಕ್ಕದ್ದನ್ನು ಕೂಡ ಇತ್ತು. ಇದು ಕೂಡ ಚಂದ್ರಶೇಖರ್ ಕಂಬಾರ್ ಬರೆದಿರುವ ಬೋಳೆಶಂಕರ ನಾಟಕದ ಒಂದು ವಾಕ್ಯ. ಇನ್ನು ಪದ್ಯಪಾಠದ ದೀರ್ಘ ಪ್ರಶ್ನೆ ನೋಡೋಣ. 4 ಅಂಕದಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಈ ದ್ರೋಣನ ಕಳೇಬರವನ್ನು ಕಂಡು ದುರ್ಯೋಧನ ಹೇಗೆ ದುಃಖಿಸ್ತಾನೆ ಅಂತ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಸೊ ಈ ಥರದ್ದು ಉತ್ತರವನ್ನು ಆಲ್ರೆಡಿ ಕೊಟ್ಟಿದ್ದೀನಿ, ಅದನ್ನು ಕೂಡ ನೀವು ಏನು ಮಾಡಬೇಕಂತಂದರೆ ಬರ್ಕೋಬೇಕು. ಇನ್ನು ಗಟ್ಟಿವಾಳೆಯನ ವಚನಗಳ ಆಶಯವೇನು ಅಂತ ಕೇಳಿದರು. ಸೊ ಗಟ್ಟಿವಾಳೆಯನ ವಚನಗಳ ಆಶಯವನ್ನು ಕೂಡ ಕೊಟ್ಟಿದ್ದೀನಿ, ಅದನ್ನು ಕೂಡ ಪಾಸ್ ಮಾಡಿ ನೋಡಿ. ಇನ್ನು ಕಾಡಿನಲ್ಲಿ ಜಾನಕಿ ಏನೇನು ಕಾಣಲು ಬಯಸಿದಳು ಅಂತ ಕೇಳಿದರು. ಇನ್ನು ಸರಸ್ವತಿ
ಸಚಿವ ಮಂಡಲದ ಕುರಿತು ಬರೀರಿ ಅಂತಿದೆ. ಸೊ ಈ ಪ್ರಶ್ನೆಗಳು ನಿಮಗೆ ರಿಪೀಟ್ ಆಗ್ತವೆ. ಸೊ ಚೆನ್ನಾಗಿ ಅದನ್ನು ಪಾಸ್ ಮಾಡಿ ಸ್ವಲ್ಪ ನೋಡಿಕೊಡ್ರಿ. ಇನ್ನು ಗದ್ಯ ಭಾಗದಲ್ಲಿ ನೋಡೋದಾದರೆ, ಕರಿಸಿದ್ದೇಗೌಡ ತನ್ನ ಮೊಮ್ಮಗನಿಗೆ ಗಾಂಧಿಯ ಹೆಸರಿಡಲು ಕಾರಣವೇನು? ಇನ್ನು ಅವಳಿ ಮಕ್ಕಳ ಸಾವು ಮಾಸ್ತರರ ಬದುಕನ್ನೇ ಬದಲಾಯಿಸಿದ್ದು ಹೇಗೆ, ವಿವರಿಸಿರಿ ಅಂತಕ್ಕಂಥ ಪ್ರಶ್ನೆಗಳು ಕೊಟ್ಟಿದ್ದರು. ಇನ್ನು ಇನ್ನೊಂದಿದೆ, ಹುಲಿಯಿಂದ ಪಾರಾಗಲು ನಾಪಿತ ಕಲ್ಪಿಸಿದ ಕತೆ ಯಾವುದು ಅಂತ ಇತ್ತು. ಸೊ ಇದನ್ನು ಕೂಡ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆನೇ ಇತ್ತು. ಇನ್ನು ನೆಕ್ಸ್ಟ್ ನೋಡೋಣ, ನಾಟಕದಿಂದ ಎಸ್ ಭೋಳೆಶಂಕರನ ಅಣ್ಣಂದಿರೇ ವಾಸಿ ಎಂದು ಪಿಶಾಚಿ ಹೇಳಲು ಕಾರಣವೇನು ಅಂತಕ್ಕಂಥದ್ದು ಪ್ರಶ್ನೆ. ಸುಮಾರು 5-6 ವಾಕ್ಯಗಳಲ್ಲಿ ಬರೀಬೇಕು. ಯುದ್ಧ ಮಾಡಲು ಸೈನಿಕರು ಏಕೆ ನಿರಾಕರಿಸ್ತಾರೆ ಅಂತ ಇದೆ. ಸೊ ಇಲ್ಲಿ 2 ಕ್ವಶನ್ ಇತ್ತು. ಸೊ 2ರಲ್ಲಿ 1 ಬರೀತಕ್ಕಂಥ ಉತ್ತರ ಇತ್ತು. ಲಾಸ್ಟ್ ಹೋಗೋಣ, ಗ್ರಾಮರ್. 2 ಪದಗಳಿಗೆ ಅರ್ಥಗಳನ್ನು ಬರೀಬೇಕು. ಪೃಥೆ ಅಂದರೆ ಕುಂತಿ, ತುರಗ ಅಶ್ವ ಕುದುರೆ, ದುಸ್ತರ ಅಸಾಧಾರಣ ಕಷ್ಟ. ಸೊ ನುಡಿಗಟ್ಟುಗಳನ್ನು ವಾಕ್ಯ ರೂಪದಲ್ಲಿ ಬರಬೇಕು. ಮುಗಿಬೀಳು, ಮಾಸ್ತಿಯವರ ಕಥೆಗಳಿಗೆ ಓದುಗರು ಮುಗಿಬೀಳುತ್ತಾರೆ. ಕಣ್ಣರಳಿಸು, ಪ್ರಕೃತಿಯ ಸೊಬಗನ್ನು ಕಣ್ಣರಳಿಸಿ ನೋಡಿದೆನು. ಅಡಿಪಾಯ, ಮನೆ ಕಟ್ಟೋ ಮೊದಲು ಗಟ್ಟಿಯಾಗಿ ಅಡಿಪಾಯ ಹಾಕಬೇಕು. ತತ್ಸಮ ತದ್ಭವ, ಕೀರ್ತಿ ಕೀರುತಿ, ಪ್ರಸಾದ ಹಸಾದ, ಆಶ್ಚರ್ಯ ಅಚ್ಚರಿ. ಇನ್ನು ಅನುಕರಣಾವ್ಯಯಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಬೇಕು. ಗಳಗಳನೆ, ಲೋಹಿತಾಶ್ವನ ಸಾವಿನ ಸುದ್ದಿ ತಿಳಿದ ಚಂದ್ರಮತಿ ಗಳಗಳನೆ ಅತ್ತಳು. ಸರಸರಣೆ, ಹಾವು ಸರಸರಣೆ ಹರಿದು ಹುತ್ತವನ್ನು ಸೇರಿಕೊಂಡಿತು. ಪಳಪಳನೆ, ಎಳಗರಿಕೆಯ ಮೇಲೆ ಇಬ್ಬನಿ ಹನಿಗಳು ಪಳಪಳನೆ ಹೊಳೆಯುತ್ತಿದ್ದವು ಅಂತ ಬರೆದ್ರೆ ಸಾಕು. ವಿರುದ್ಧಾರ್ಥಕ ಪದಗಳು ಸಂಗತಿ ಅಸಂಗತಿ, ಲೌಕಿಕ ಅಲೌಕಿಕ, ಸ್ವದೇಶಿ ವಿದೇಶಿ. ಸಮಾನಾರ್ಥಕ ಪದಗಳು ದಿನಕರ, ಸೂರ್ಯ, ರವಿ, ಭಾಸ್ಕರ, ವಿಭು, ದೊರೆ, ನೃಪ, ಅರಸ, ವಾರಿಧಿ, ಸಮುದ್ರ, ಕಡಲು, ಸಾಗರ. ಇನ್ನು ಪ್ರಬಂಧಗಳಿದ್ದಾವೆ. ಪುಸ್ತಕಗಳ ಮಹತ್ವ, ಇದನ್ನು 3 ಸ್ಟೆಪ್ಸಲ್ಲಿ ಬರೀಬೇಕು. ಸೊ ಫಸ್ಟ್ ಪೀಠಿಕೆ ಬರೀಬೇಕು, ಆಮೇಲೆ 2ನೇದು ವಿಷಯದ ನಿರೂಪಣೆ ಮಾಡಬೇಕು, ಲಾಸ್ಟ್ ಉಪಸಂಹಾರವನ್ನು ಬರೆದ್ರೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಇದನ್ನು ಕೂಡ ಸ್ವಲ್ಪ ಪಾಸ್ ಆಗಿ ನೋಡ್ಕೊಡ್ರಿ. ಸೊ ಖಂಡಿತವಾಗಿ ನೀವು ಕೂಡ 1 ಪುಟದಷ್ಟು ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಈ ಪುಸ್ತಕಗಳ ಮಹತ್ವವನ್ನು ಕೇಳಿದರು. ಇನ್ನು 2ನೇದು ಯೋಗದ ಮಹತ್ವ ಇದೆ. ಸೊ ಇದನ್ನು ಕೂಡ ನೀವು ಪೀಠಿಕೆ, ವಿಷಯದ ನಿರೂಪಣೆ, ಆಮೇಲೆ ಲಾಸ್ಟ್ ನೀವು ಉಪಸಂಹಾರವನ್ನು ಏನು ಮಾಡಬೇಕು ಹಾಕಿ ಸೊ ಬರೆದ್ರೆ ನಿಮಗೆ ಏನು ಮಾಡ್ತಾರಪ್ಪ ಅಂದರೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಒಂದು ಮನವಿ ಪತ್ರ ಇದೆ. ನಿಮ್ಮ ಪ್ರದೇಶದ ಬರಗಾಲವನ್ನು ವಿವರಿಸಿ ಜಿಲ್ಲಾಧಿಕಾರಿಗಳಿಗೆ ಬರ ಪರಿಹಾರ ಕೈಗೊಳ್ಳಲು ವಿನಂತಿ ಪತ್ರವನ್ನು ಬರೀರಿ ಅಂತ ಕೇಳಿದರು. ಈ ಕಡೆ ಸ್ಥಳ ದಿನಾಂಕ ಬರೀರಿ. ಇವರಿಂದ ಸೊ ಆಲ್ರೆಡಿ ನಿಮಗೆ ಭಾವಿಸಿ ಅಂತ ಕೊಟ್ಟಿರ್ತಾರೆ ಮೇಲೆ ನಿಮ್ಮ ಹೆಸರು, ತರಗತಿ, ಕಾಲೇಜು ಅದ. ಸೊ ಅದನ್ನೇ ಹಾಕಿ ಬರೀರಿ. ಇವರಿಗೆ ಜಿಲ್ಲಾಧಿಕಾರಿಗಳು ಸೊ ಯಾವ ಜಿಲ್ಲೆ ಇದೆಯಲ್ಲ ಆ ಜಿಲ್ಲೆ ಬರೀರಿ. ಸೊ ಮಾನ್ಯರೇ, ವಿಷಯ ಬರ ಪರಿಹಾರ ಕೈಗೊಳ್ಳಲು ಮನವಿ. ಸೊ ಈಗಿನ ಈ ಊರಿನಲ್ಲಿ ಭಾಳಷ್ಟು ಬರಗಾಲ ಇದೆ. ಸೊ ಜೀವನ ದುಸ್ತರವಾಗಿದೆ. ಸೊ ಅಗತ್ಯ ಸೌಲಭ್ಯಗಳನ್ನು ಒದಗಿಸಿಕೊಡುವಂತೆ ವಿನಂತಿ ಮಾಡ್ತೀವಿ ಅಂತ ಬರೆದು ಇಂತಿತಮ ವಿಶ್ವಾಸಿ ಹಾಕಿ ಬರೆದ್ರೆ ಸೊ ಲೆಟರ್ ಕಂಪ್ಲೀಟ್ ಆಗ್ತದೆ. ಈ ಥರ ಮನವಿ ಪತ್ರ ಬರೆಯೋದನ್ನೇ ಕಲೀರಿ ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.